ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಸರ್, ಇದು ಈ ತೋಟಕ್ಕೆ ಬಂದಿದ್ದೀವಿ ಇವತ್ತು. ಹೌದು ಅಡಿಕೆ ತೋಟ. ಹೌದು ಇದೆಲ್ಲ ಏನು ಕಟ್ಟಿರೋದು, ಏನು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ? ಸರ್, ಇದು ಎರಡೂವರೆ ಎಕರೆ ಜಮೀನಿದು. ಹಾಂ ಇದು ಮೊದಲು ಏನು ಮಾಡಿದೀವಿ ಅಂದರೆ ಸುಣ್ಣ ಬಳಸಿದ್ವಿ. ಹಾಂ ಸುಣ್ಣ ಬಳಸಿ ಹಾಂ ಈ ಗರಿಗಳನ್ನು ಹೊರಗಡೆಯಿಂದ ತರಿಸಿ ಓಕೆ. ಕೂಲರಿಗೆ ಒಂದು 7-8 ಜನ ಕೂಲರಿಗೆ ತರಿಸಿ ಹಾಂ ಈ ಗರಿಗಳನ್ನ ಕಟ್ಟಿಸಿದ್ದೀವಿ. ಹಾಂ ಹಾಂ ಇದು ನೋಡ್ರಿ, ಗರಿ ಐತಲ್ಲ, ಸುಮಾರು 1 2 3 4ರಿಂದ 5 ಗರಿ ಹೋಗತ್ರಿ ಒಂದು ಮರಕ್ಕೆ. ಹಾಂ ಒಂದ್ ಮರಕ್ಕೆ 4ರಿಂದ 5 ಗರಿ ಹೋಗತ್ರಿ. ಆಮೇಲೆ ಇದು ವೈರ್ ಸಿಗತ್ತೆ. ಹ್ಞೂ ಇದು ಕೆಜಿ ಲೆಕ್ಕ. ಹಾಂ ಈಗ 1 ಕೆಜಿ ಲೆಕ್ಕ ಎಷ್ಟೋ ಐತಿ ಇದು. 1 ಕೆಜಿ ತಂದು ಇದು ಕಟ್ಟಿಸಿದ್ದೀವಿ. ಎದಕ್ಕೆ ಕಟ್ಟಿಸಿದ್ದೀರಿ ಸರ್ ಇದು? ಇದು ಬಿಸಿಲು ಈಗ ಬರ್ತಾ ಬರ್ತಾ ಫುಲ್ ಬ್ಯಾಸ್ಗಿ ಅಲ್ಲ, ಹಾಂ ಸರ್. ಬಿಸಿಲು ಹೊಡ್ತಾ ಆಗ್ಬೇಡದು ಬಡ್ಡಿಗೆ. ಹಾಂ ಹಾಂ ಇದು ಇಲ್ಲ ಬಡ್ಡಿ ಸೇಫ್ಟಿ ಇರ್ಲಿ ಹಾಂ ಹಾಂ ಅಂತ ಇದು ಕಟ್ಸಿದೀವಿ ಸರ್. ಹಾಂ ಹಾಂ ಸೀಳಲ್ಲ ಗಿಡ. ಇದು 1 ವರ್ಷದ ಕೆಪಾಸಿಟಿ ಸರ್ ಇದ್ರ. ಹಾಂ 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 ಈ ವರ್ಷ ದಾಟಿದ್ಮೇಲೆ ಮತ್ತೆ ನೆಕ್ಸ್ಟ್ ಮಳೆ ಬಂದ್ರೆ ಹಾಂ ಹಾಂ ಇದು ಎಲ್ಲ ಕೊಳೆತು ಬಿಡ್ತೈತಿ ಸರ್. ಇದು ಹಾಂ ಹಾಂ ಕೊಳತಿ ಮತ್ತೆ ಆ ಕಡೆ ಈ ಕಡೆ ಹಾಕತ್ತೆ. ಹಾಂ ಹಾಂ ಗೊಬ್ಬರ ಆಗುತ್ತೆ. ಗೊಬ್ಬರ ಟೈಪ್ ಆಗತ್ತೆ. ನೆಕ್ಸ್ಟ್ ಮತ್ತೆ ಐತಲ್ಲ, ಇದೇ ಟೈಪ್ ಪ್ರೊಸೆಸಿಂಗ್ ಮಾಡ್ಕೊಂತೀವಿ ಹಾಂ ಎಲ್ಲ. ಇದು ಕಟ್ಟರ್ ಇದರಿಂದ ಗಿಡ ಏನು ಹಾಳಾಗಲ್ಲ. ನೋಡಿ ಸರ್, ನಾವು ತುಂಬಾ ಇದು ವಸ್ತು ಹೊಲದಾಗೆ ಕಟ್ಟಿದೀವಿ ನಾವು. ಹಾಂ ಸುಮಾರು 2.5 ಎಕರೆ ಜಮೀನಲ್ಲಿ ಹ್ಞೂ ಅಷ್ಟು ಕಟ್ಸಿದಾರ ನೋಡ್ರಿ. ಇದು ಪೂರ್ತಿ ಹ್ಞೂ ಕಟ್ಸಿದ್ರೆ ಎಲ್ಲಾ ರೈತರಿಗೆ ಅದೇ ನಾವು ಹೇಳೋದು. ಈಗ ನಾವು ಸುಣ್ಣ ಬಳಸಿ ಹಂಗೆ ಕೈ ಬಿಡ್ತಾರೆ ಕೆಲವು ರೈತರು. ಹಾಂ ಈ ಟೈಪ್ ಮಾಡಿದ್ರೆ ಇನ್ನೂ ಅನುಕೂಲ, ಯಾಕಂದ್ರೆ ಬಿಸಿಲು ಬೀಳಲ್ಲ, ಹ್ಞೂ 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 ಗಿಡ ಚೆನ್ನಾಗಿರುತ್ತೆ. ಆಮೇಲೆ ಇದು ನಾವು ನೀರ್ ಬಿಡ್ತೀವಲ್ಲ, ಹ್ಞೂ ನೀರ್ ಬಿಟ್ಟಿದ್ರು ಅಲ್ಲಿ ಹಸಿ ಹಂಗೆ ಇರತ್ತೆ. ಹ್ಞೂ ಹ್ಞೂ ಬಿಸಿಲಿಗೆ ಗಾಢ ಇದು ಒಣಗಲ್ಲ. ಹಾಂ ಹಾಂ ಹಸಿ ಇರೋದಕ್ಕೋಸ್ಕರ ಇದು ಮರಗಳು ಹಾಂ ಇಷ್ಟು ಹಸಿರು ಇರೋದು. ಹ್ಞೂ ಹ್ಞೂ ಇದು ಬೆಳೆನೂ ಚೆನ್ನಾಗ್ ಆಗ್ತಾವ. ಹಾಂ ಆಮೇಲೆ ಗಿಡಗಳನ್ನು ಸೈಜ್ ಬರ್ತೈತ್ರಿ. ಹಾಂ ಹಾಂ ಆಮೇಲೆ ಇದೆಲ್ಲ ನೋಡಿ ಸೀಳಲ್ಲ ಗಿಡ. ಇಲ್ಲ ಅಂದ್ರೆ ಅದು ಒಂದು ಬಡ್ಡಿ ಎಲ್ಲಾ ಓಪನ್ ಆಗಿ ಹ್ಞೂ ಲೈಫ್ ಇರಲ್ಲ. ಹಾಂ ಹಾಂ ಇದು ಮರಗಳದ್ದು ಹಾಂ ಲೈಫ್ ಕಡಿಮೆ ಇಲ್ಲಿ ನಿಮ್ಮ ಸೈಡ್ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ತರ ಮಾಡ್ಕೊಂಡಿದ್ದೀರಿ ಸೇಫ್ಟಿಗೆ. ಈಗ ಹೊಸದಾಗಿ ಹಿಂಗ್ ಮಾಡ್ತಾರ ಸರ್. ಹಾಂ ಕೆಲವು ಜಾಗ ಎಲ್ಲೂ ಮಾಡ್ತಾ ಇಲ್ಲ. ಇದು ಪ್ಲಾಸ್ಟಿಕ್ ಅದು ಇದು ಕಟ್ತಿರ್ತಾರಲ್ಲ ಸರ್. ಒಂದು 100 ಇದು ಒಂದು 10 ಜನ, ಒಂದು 5ರಿಂದ 10 ಜನ ಮಾಡ್ತಾರೆ ಸರ್. ಹಾಂ ಜಾಸ್ತಿ ರೈತರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದಿಲ್ಲ. ಹಾಂ ಕಡಿಮೆ ಖರ್ಚಲ್ಲೇ ಆಗ್ಬಿಡುತ್ತೆ ಸರ್. ಇದು ಕೂಲಿ ಕೊಡೋದಷ್ಟೇ, ಎಲ್ಲ ವೇಸ್ಟ್ ಇಂದಾನೆ ಮಾಡಿರೋದು. 2 ಎಕರೆಗೆ ಒಂದು 10 ಕೂಲಿ ಹೋಗ ಸರ್. ಹಾಂ ಒಂದ್ ದಿವಸದಲ್ಲಿ ಕಟ್ಟಿ ಬಿಡ್ತಾರೆ. ರೂಪಾಯಿ ಅಂದ್ರೂನು ಒಂದ್ 5,000 ರೂಪಾಯಿ ಖರ್ಚು ಸರ್. ಹಾಂ ಒಂದ್ 500,000 ರೂಪಾಯಿದು ಗರಿ ಸರ್. ಹಾಂ ಇದು ಒಂದು 200 ರೂಪಾಯಿದು ವೈರ್ ಸರ್. ಹಾಂ ಒಂದು 6,000-6,500ದಾಗೆ ಒಂದು 2.5 ಎಕರೆ ಜಮೀನಿಗೆ ಕೆಲಸ ಮುಗಿತಿತ್ತು ಸರ್. ಇದು ಓಕೆ ಸರ್. 4-5 ರೂಪಾಯಿ ಮಕ ನೋಡಿದ್ರೆ ಗಿಡ ಒಂದೊಂದು ಗಿಡನೇ ಹಾಳಾಗ್ಬಿಟ್ರೆ ಮುಗ್ದೆ ಹೋಯ್ತು ಅಲ್ಲಿಗೆ. ಗಿಡಕ್ಕೆ ಬಹಳ ತೊಂದರೆ ಆಗ್ತದೆ ನೋಡಿ ಸರ್. ಈಗ ಹಿಂಗ್ ನೋಡ್ರಿ, ಆಲೆ ಇದು ಶುರು ಆಗ್ತಾ ಐತಿ. ಇದು ಇದು ಹೂ ಬರ್ತಾ ಐತ್ರಿ. ಹಿಂಗ ಅದಕ್ಕೋಸ್ಕರ ನೋಡ್ರಿ, ಇದು ಎಷ್ಟು ಹಸಿರು ಇದೆ ಗಿಡಗಳು. ಅದಕ್ಕೋಸ್ಕರ ಎಲ್ಲಾ ಜಾಗದಾಗೆ ಕಟ್ಸಿದೀವಿ. ಪೂರ್ತಿ ತೋರ್ಸ್ರಿ ನೀವು ನಮ್ಮ ರೈತರಿಗೆ. ಫ್ರೆಂಡ್ಸ್, ರೈತರು ಯಾರು ಬೇಕಾದ್ರೂ ಈ ತರ ಬಿಸಿಲು ಓವರ್ ಇದೆ, ಎಕ್ಸೀಡ್ ಆಗ್ತಿದೆ ಅಂತ ಇದ್ರೆ ಈ ತರ ಪ್ಲಾನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ರಿ. ಇದು ತುಂಬಾ ಯೂಸ್ಫುಲ್ ಆಗಿದೆ ಅನ್ಕೊಳ್ತೀನಿ. ಎಲ್ಲ ರೈತರಿಗೆ ನಾವ್ ಏನ್ ಹೇಳ್ತೀವಂದ್ರೆ 5-6 ಸಾವಿರ ರೂಪಾಯಿದಲ್ಲಿ ಮುಖ ನೋಡಕ್ಕಿಂತ ಒಂದು ಗಿಡ ಉಳಿಸ್ಕೊಂಡ್ಬಿಟ್ರೆ ಅದೇ 5,000 ಫಲ ನಿಮಗೆ ಒಂದೊಂದು ಗಿಡದಿಂದಾನೇ ಬರುತ್ತೆ. ಈ ತರ ನೋಡ್ಬೋದು ನೀವು. 2.5 ನೋಡ್ರಿ, ಈಗ ಸೂರ್ಯಗ್ರಹಣ ಹಿಂಗ್ ಬಿದ್ದಿತ್ರ. ಇದ್ ನೋಡ್ರಿ, ಇದು ಬಿಸಿಲು ಫುಲ್ ಹೊಡಿತಾ ಐತಿ ಇದಕ್ಕೆ. ಇಲ್ಲಿ ಹೊಡೆದಿಗೋಸ್ಕರ ಇವ್ರು ಏನ್ ಮಾಡಿದಾರೆ, ಕಟ್ಸಿದಾರ ಸರ್. ನೋಡ್ರಿ, ಇಲ್ಲಿ ಸೇಫ್ ಆಗೈತಿ ಇದು ಬಡ್ಡಿ. ಇದು ಅಷ್ಟು ಬಡ್ಡಿ ಬಿಸಿಲೇ ಬೀಳಲ್ಲ. ಬಿಸಿಲು ಎಲೆಗ್ ಬೇಕು, ಮೇಲಿದೆ ಬೇಕು ಅಷ್ಟೇ ಸರ್. 80% ಸೇಫ್ ಇರತ್ತೆ ಸರ್. ಇದು 80% ಮೇಲೇನೆ ಇರತ್ತೆ. 90% ಸೇಫ್ ಇರತ್ತೆ ಇದು ಬಡ್ಡಿ. ಬಿಸಿಲು ಡೈರೆಕ್ಟ್ ಆಗಿ ಬೀಳಲ್ಲ. ನೆಕ್ಸ್ಟ್ ಟೈಮ್ ನೀವು ಲೇಟ್ ಆಗು ನೀವು ಸುಣ್ಣ ಬಳದ್ರೂ ಏನು ತೊಂದರೆ ಆಗಲ್ಲ ಸರ್. ಅದಕ್ಕೋಸ್ಕರ ಎಲ್ಲಾ ರೈತರಿಗೆ ನಾವು ತಿಳಿಸೋದು, ಈ ಟೈಪ್ ಎಲ್ಲಾರು ರೈತರು ಮಾಡ್ಕೊಂಡ್ರೆ ಎಲ್ಲರಿಗೂ ರೈತರಿಗೆ ಅನುಕೂಲ ಆಗ್ಲಿ, ಚೆನ್ನಾಗಾಗ್ಲಿ, ಅವರು ಸೇಫ್. ಅವರು ಯಾಕಂದ್ರೆ 5-6 ವರ್ಷ ಗಿಡಗಳು ಸಾಕ್ತಾರೆ, ಬಹಳ ಖರ್ಚು ಮಾಡಿ ಅವರು ಮುಂದೆ ಫಲ ನೋಡೋಣ ಅಂತ ಅವ್ರು ಬಹಳ ಖುಷಿಯಾಗಿರ್ತಾರೆ. ಅದಕ್ಕೋಸ್ಕರ ಈ ಟೈಪ್ ಮಾಡ್ಕೊಂಡ್ರೆ ಎಲ್ಲಾ ರೈತರು
ಎಲ್ಲರಿಗೂ ಅನುಕೂಲನೂ ಆಕತಿ. ಆಮೇಲೆ ನೀರಿನ ಅಂಶನೂ ಬಹಳ ಚೆನ್ನಾಗಿರತ್ತೆ. ಹಾ ಹಾ ಆ ಬಿಸಿಲಿಗೆ ಏನು ಇದ್ ನೋಡ್ರಿ ಇಲ್ಲೆಲ್ಲ ನೀರ್ ಬಿಟ್ಟಿದ್ದಾರೆ ಎಲ್ಲಾರು. ಇದೆಲ್ಲ ಹಸಿ ಹಂಗೆ ಇರತ್ರಿ ಇದು. ಇದು ಯಾಕಂದ್ರೆ ನೆರಳು ಬೀಳುತ್ತೆ. ಇದು ಸ್ವಲ್ಪ ಸೇಫ್ ಇರತ್ತೆ. ಬಡ್ಡೆಯಿಂದ ಬಡ್ಡೆಗೂ ನೆರಳು ಜಾಸ್ತಿ ಆಗುತ್ತೆ, ದಪ್ಪ ಆಗುತ್ತಲ್ಲ ಸೈಜು, ಹಂಗಾಗಿ ತೇವಾಂಶ ಹೋಗಲ್ಲ ನೀರಿನಲ್ಲಿ. ಇದ್ರೆ ಫಲಗಳು ಚೆನ್ನಾಗ್ ಹಾಕಾವ, ರೈತರಿಗೆ ಅನುಕೂಲ ಆಗ್ಲಿ. ಎಲ್ಲಾ ರೈತರು ಫ್ರೆಂಡ್ಸ್ ಈ ತರ ಮಾಡ್ಕೊಳ್ರಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನೋಡ್ರಿ. ಈ ಬಿಸಿಲು ಒಂದೊಂದ್ ಕಡೆ ತುಂಬಾ ಎಕ್ಸ್ಟ್ರೀಮ್ ಇರುತ್ತೆ, ಇಲ್ಲ ಅಂದ್ರೆ ಅಕ್ಕಪಕ್ಕದಲ್ಲಿ ಹೊಲಗಳೇ ಇರಲ್ಲ, ನೆರಳು ಇರಲ್ಲ. ಬಿಸಿಲಿಂದ ಏನಾಗುತ್ತಂದ್ರೆ ಬಡ್ಡೆ ಎಲ್ಲ ಕರ್ರಿಗಾಗಿ ಕೆಟ್ಟು ಹೋಗುವಂಥದ್ದು, ಅದಕ್ಕೆ ಬೇರೆ ಬೇರೆ ಸಮಸ್ಯೆಗಳು ಉತ್ಪನ್ನ ಆಗ್ತವೆ. ಈ ತರ ನೀವು ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ನೋಡ್ರಿ ಸರ್. ಬಡ್ಡಿಗೆ ಜಾಸ್ತಿ ಬಿಸಿಲು ಬಿದ್ರೆ ಹಾ ಅದು ಕೆಂಪು ರೋಗ ಒಂದು ಚಾಲು ಆಕ ಸರ್. ಹಾ 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 ಅದಕ್ಕೋಸ್ಕರ ತಡಿಯೋ ಶಕ್ತಿ ಇರಲ್ಲ. ಹಾ ಈ ಕಡೆ ಬಿಸಿಲು ಹೊಡಿತೈತಿ, ಹ್ಮ್ ಆಮೇಲೆ ಬಡ್ಡಿನೂ ಸೀಳ್ತಾವ, ಆಮೇಲೆ ಅದಕ್ಕೆ ಕೆಂಪು ರೋಗನೂ ಬೆಳೋ ಚಾನ್ಸಸ್ ಇರತ್ತೆ. ಓಕೆ ಸರ್, ಆಗ್ಲಿ ಸರ್, ಒಳ್ಳೇದಾಗ್ಲಿ. ಫ್ರೆಂಡ್ಸ್ ಈ ತರ ನೀವು ನೋಡ್ಕೊಳ್ರಿ, ಎಲ್ಲ ಈಸಿಯೆಸ್ಟ್. ಎಲ್ಲಾ ಕಡೆ ಈ ಅಡಿಕೆ ಇದು ಹೋಗುತ್ತೆ, ಮತ್ತೆ ಇದು ಕಟ್ಟೋದು ಒಂದು ಹಗ್ಗ ತರ ಇದು ಬಂದ್ಬಿಟ್ಟಿದಾವೆ ಇವಾಗ, ಅದನ್ನ ಕಟ್ಕೊಂಡ್ಬಿಟ್ರು ಯೂಸ್ಫುಲ್ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮಾಡ್ಕೊಳ್ರಿ, ಅನುಕೂಲ ಆಗುತ್ತೆ. ಇದೊಂದು ಇನ್ಫಾರ್ಮೇಷನ್ನು ನಮ್ಮ ರೈತರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ಇದನ್ನು ಶೇರ್ ಮಾಡ್ತಿದ್ದೀವಿ. ಎಲ್ಲರ ಜೊತೆಗೂ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.